ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಯಾವಾಗಲೂ ನೀವು ಬೇಳೆ ಹೋಳಿಗೆ ಹಾಗೆ ಗೆಣಸಿನ ಹೋಳಿಗೆ ಈ ಥರ ನಾನಾ ಥರದ ಹೋಳಿಗೆಗಳನ್ನು ಮಾಡಿರ್ತೀರ. ಇವತ್ತು ನಾನು ಕ್ಯಾರೆಟ್ನ ಬಳಸಿ ತುಂಬ ರುಚಿಯಾದ ಹಾಗೆ ತುಂಬ ಸರಳವಾಗಿ ಕ್ಯಾರೆಟ್ ಹೋಳಿಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರು ಮಾಡಿದ್ರೂ ಕೂಡ ಫೇಲ್ ಆಗೋದಿಲ್ಲ ಫ್ರೆಂಡ್ಸ್, ಪರ್ಫೆಕ್ಟಾಗಿಯೇ ಮಾಡ್ಕೊತೀರಾ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬ ರುಚಿಯಾದ ಕ್ಯಾರೆಟ್ ಹೋಳಿಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ಹೇಗೆ ಮಾಡೋದು ಹೋಳಿಗೆ ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೀವು ಇದ್ರ ಬದಲು ಗೋಧಿ ಹಿಟ್ಟು ಸಹ ಬಳಸಬಹುದು. ಹಾಗೆ ಇಲ್ಲಿ 1/4 ಕಪ್ ಆಗುವಷ್ಟು ರವೆನ ಸೇರಿಸ್ಕೊತಾ ಇದ್ದೀನಿ. ತಿಂಡಿಗೆಲ್ಲ ಮಾಡ್ತಿರಲ್ಲ, ಉಪ್ಪಿಟ್ಟಿಗೆಲ್ಲ ಆ ರವೆನ ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಕಪ್ ಅಷ್ಟು ಉಪ್ಪಿಟ್ಟು ರವೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 ಟೀ ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ. ಬೇಡ ಅನ್ನೋರು ನೀವು ಎಣ್ಣೆ ಕೂಡ ಹಾಕೋಬಹುದು. ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಹಾಗೆ ಒಂದು 1/4 ಚಮಚದಷ್ಟು ಅರಿಶಿನ ಪೌಡರ್ನ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಕೈಯಿಂದ ಒಂದ್ಸಲ ಕಲಿಸ್ಕೊಂಬಿಡಿ. ಹೊಸಬರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ. ನೋಡಿ, ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ರವೆ ಹಾಗೆ ಹಿಟ್ಟು. ನೋಡಿ, ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಣಕ ಯಾವ ಥರ ನಾದ್ತಿರಲ್ಲ ಆ ಥರ ಸಾಫ್ಟಾಗಿ ನಾದ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಒಟ್ಟಿಗೆ ಹಾಕೊಳಕ್ಕೆ ಹೋಗ್ಬೇಡಿ ನೀರನ್ನು. ಯಾವಾಗಲೂ ಒಂದೇ ಥರ ಸಿಹಿನ ತಿಂದು ಬೇಜಾರಾಗಿರುತ್ತೆ. ಇವತ್ತು ನಾನು ಡಿಫ್ರೆಂಟಾಗಿ ಸಿಹಿನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ. ಫಸ್ಟ್ ಟೈಮ್ ಮಾಡೋರ್ಗೂ ಕೂಡ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಸಾಫ್ಟಾಗಿ ನಾದಿ ಇಟ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮತ್ತೆ ಸ್ವಲ್ಪ ನಾದ್ಕೊಳ್ಳೋಣ. ಎಷ್ಟು ನಾದ್ತೀವಿ ನೋಡಿ ಅಷ್ಟು ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ನೋಡಿ, ಇಷ್ಟು ಸಾಫ್ಟಾಗಿರಲಿ. ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಸಾಫ್ಟಾಗಿ ನಾದಿ ನಾನು 1 ಗಂಟೆ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ. ರವೆ ಹಾಕಿದ್ದೀವಲ್ವ, ಮಿನಿಮಮ್ 1 ಗಂಟೆ ಆದರೂ ನೆನಿಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಹೂರ್ಣ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ನಾನು ಒಂದು 1/4 kg ಸ್ವಲ್ಪ ಜಾಸ್ತಿ ಇದೆ ಕ್ಯಾರೆಟನ್ನು ತಗೊಂಡಿದ್ದೀನಿ. ನೀವು ಇದಕ್ಕಿಂತ ಜಾಸ್ತಿ ಆದರೂ ತಗೋಬೋದು, ಹಾಗೆ ಕಡಿಮೆ ಆದರೂ ತಗೋಬೋದು ಫ್ರೆಂಡ್ಸ್. ದೊಡ್ಡದಾದರೆ ಒಂದು 4 ಆದರೂ ಕೂಡ ಸಾಕಾಗುತ್ತೆ. ನಾನು ಚಿಕ್ಕ ತಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ಬಿಡಿಸಿ ಈ ಥರ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಕೊಬ್ಬರಿ ತುರಿಯೋ ಮನೆ ಇರುತ್ತಲ್ವ, ಅದರಿಂದ ಎಲ್ಲವನ್ನು ತುರಿದು ತಗೊತೀನಿ. ಅಂದರೆ ರುಬ್ಬೋದಕ್ಕೆ ಈಸಿ ಆಗುತ್ತೆ. ನಿಮಗೆ ತುರಿಯೋದು ಬೇಡ ಅಂದರೆ ಸಣ್ಣ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಕೂಡ ನೀವು ರುಬ್ಕೋಬಹುದು. ನಾನು ರುಬ್ಬೋದಕ್ಕೆ ಈಸಿ ಆಗಲಿ ಅಂತ ತುರಿದ್ಬಿಟ್ಟು ತಗೊತೀನಿ ಫ್ರೆಂಡ್ಸ್. ನೋಡಿ, ಎಲ್ಲವನ್ನು ತುರಿದು ತಗೊಂಡಿದ್ದೀನಿ. ನೋಡಿ, ಈ ಥರ ತುರ್ಕೊಳ್ಳಿ. ಇಲ್ಲ ನಿಮಗೆ ಕಟ್ ಮಾಡ್ಕೊತೀನಂದರೆ ಕಟ್ ಕೂಡ ಮಾಡ್ಕೋಬಹುದು. ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇಲ್ಲಿ ನಾನು ಬಾದಾಮನ್ನ ತಗೊಂಡಿದ್ದೀನಿ, ಕೋಕೋನಟ್ ಬಾದಾಮ್ ಅಂತ. ನಿಮಗೆ ಎಲ್ಲ ಆನ್ಲೈನ್ ಶಾಪಿಂಗಲ್ಲಿ ಕೂಡ ಸಿಗುತ್ತೆ, ನೀವು ಚೆಕ್ ಮಾಡ್ಬೋದು. ನೋಡಿ, ಸ್ವೀಟ್ನೆಸ್ ಆಗಿರುತ್ತೆ. ಟೋಸ್ಟೆಡ್ ಆಲ್ಮಂಡ್ಸ್ ಅಂತ ಕೋಕೋನಟ್ದು ನಾನೊಂದು 1/4 ಕಪ್ ಅಷ್ಟು ತಗೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ನಿಮ್ಮ ಹತ್ರ ನಾರ್ಮಲ್ ಬಾದಾಮಿ ಇದ್ದರೆ ಅದನ್ನು ನೀವು ಪುಡಿ ಮಾಡ್ಕೋಬೋದು. ಇಲ್ಲ ಅಂದರೆ ಒಂದು 10 ರೂಪಾಯಿ ಕೊಟ್ಟು ಅಂಗಡಿಯಲ್ಲಿ ಬಾದಾಮ್ ಪೌಡರ್ ಸಿಗುತ್ತಲ್ವ, ಅದನ್ನಾದರೂ ನೀವು ಒಂದು ಪ್ಯಾಕೆಟನ್ನು 10 ರೂಪಾಯಿದು ಬಳಸ್ಕೋಬೋದು. ಇಲ್ಲ ನೀವು ಮನೇಲೇ ಬಾದಾಮ್ ಪುಡಿ ಮಾಡಿದ್ದೀನಿ ಅಂದರೆ ಒಂದು 1/4 ಕಪ್ ಅಷ್ಟು ಪೌಡರ್ನ ನೀವು ಇದಕ್ಕೆ ಸೇರಿಸ್ಕೋಬೋದು ಫ್ರೆಂಡ್ಸ್. ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಈ ರೀತಿಯಾಗಿ ಪೌಡ್ರನ್ನ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈ ಥರ ನೈಸ್ ಆಗಿರಬೇಕು. ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಆವಾಗಲೇ ನಾನು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಲ್ಲ, ಇವಾಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ನೋಡಿ, ಎಲ್ಲವನ್ನು ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಸ್ವಲ್ಪ ಕೂಡ ನೀರು ಹಾಕೋಬಾರ್ದು, ಹಾಗೆ ನಾವು ರುಬ್ಕೋಬೇಕು ಫ್ರೆಂಡ್ಸ್. ನೀರು ಹಾಲು ಏನನ್ನು ಹಾಕೋಬಾರ್ದು, ಹಾಗೆ ನಾವು ರುಬ್ಕೊಂಡು ಬರೋಣ. ಸ್ವಲ್ಪ ಕೂಡ ಹಳಕ್ ಉಳಿಬಾರ್ದು, ನೈಸಾಗಿ ಪೇಸ್ಟ್ ಥರ ರುಬ್ಕೋಬೇಕು. ನೋಡಿ, ಈ ಥರ ಫೈನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಇಷ್ಟು ಫ್ಲಫಿ ಆಗಿರಬೇಕು. ಸ್ವಲ್ಪ ಕೂಡ ಹಳಕ್ ಉಳಿಬಾರ್ದು. ಹೋಳಿಗೆ ಮಾಡೋವಾಗ ಹೋಳಿಗೆ ಹರಿದೋಗ್ಬಿಡುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ನೋಡಿ ಈ ಥರ ಇರಬೇಕು. ಇಷ್ಟಾದರೆ ಸಾಕು ಫ್ರೆಂಡ್. ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ಹುರ್ಕೋತಾ ಇದ್ದೀನಿ. ಇಲ್ಲೇನು ಎಣ್ಣೆ ಬೆಣ್ಣೆ ಏನು ಹಾಕೋದು ಬೇಡ, ಹಾಗೆ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ.
ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಒಳ್ಳೊಳ್ಳೆ ಸ್ವೀಟ್ ರೆಸಿಪಿಗಳು ನಮ್ಮ ಚಾನಲಲ್ಲಿ ಇದೆ ಫ್ರೆಂಡ್ಸ್. ನೀವು ಬೇಕು ಅನಿಸಿದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡಿ. ತುಂಬ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ. ಫಸ್ಟ್ ಟೈಮ್ ಯಾರು ಮಾಡಿದ್ರು ಕೂಡ ಸುಲಭವಾಗಿ ಮಾಡ್ಕೋಬೋದು ಫ್ರೆಂಡ್ಸ್. 2 ಸೆಕೆಂಡು ಇದನ್ನು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ಹುರಿದ್ರೆ ಸಾಕು. ಇವಾಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊತೀನಿ. ಮತ್ತೆ ಅದೇ ಕಡಾಯಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ. ನಿಮಗೆ ಬೇಕಂದರೆ ಎಣ್ಣೆ ಕೂಡ ಹಾಕೋಬಹುದು. ಹಾಗೆ ತುಪ್ಪ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೋಬಹುದು ಫ್ರೆಂಡ್ಸ್. ಇಲ್ಲಿ ನಾನು ಕ್ಯಾರೆಟ್ನ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಲ್ಲ, ಅದನ್ನು ಕಡಾಯಿಗೆ ಸೇರಿಸ್ಕೊತೀನಿ. ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ, ಅದು ಹೋಗೋವರೆಗೂ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಕೂಡ ನೀರು ಹಾಕದೇನೆ ರುಬ್ಕೊಂಡಿದ್ದೀವಿ. ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ. ಹಾಗಾಗಿ ನೀರಿನ ಅಂಶ ಹೋಗೋವರೆಗೂ ನಾವು ಒಂದೊಳ್ಳೆ ಘಮ ಬರೋವರೆಗೂ ತುಪ್ಪದಲ್ಲಿ ಹುರ್ಕೋಬೇಕು ಫ್ರೆಂಡ್ಸ್. ನೀವು ಬೇಯಿಸಿ ಆದರೂ ಈ ಥರ ಪೇಸ್ಟ್ ಥರ ಮಾಡ್ಕೋಬೋದು. ನಾನು ಹಸಿಯಾಗೇ ರುಬ್ಬಿ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡಿದ್ರು ಕೂಡ ಹೋಳಿಗೆ ಹರಿಯೋದಿಲ್ಲ, ಅಷ್ಟು ಸುಲಭವಾಗಿ ಮಾಡ್ಕೋಬೋದು. ಅಷ್ಟು ಈಸಿಯಾಗಿಯೇ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಯಾವಾಗಲೂ ನೀವು ಬೆಲ್ಲ ಹಾಕಿ ಹೋಳಿಗೆನ ಮಾಡಿರ್ತೀರ. ಇವತ್ತು ನಾನು ಸಕ್ಕರೆನ ಬಳಸಿ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಸಹ ಹೋಳಿಗೆಗೆ ಬೆಲ್ಲ ಹಾಕಿನೇ ಮಾಡ್ತಾ ಇರೋದು. ಇವತ್ತು ನಾನು ಸಕ್ಕರೆನ ಬಳಸಿ ಇವತ್ತು ಕ್ಯಾರೆಟ್ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ಹುರಿತಾ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ, ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲ. ಇವಾಗ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನೀವು ಇದ್ರ ಬದಲು ನಿಮಗೆ ಸಿಹಿಗೆ ಎಷ್ಟು ಬೇಕೋ ನೋಡಿಕೊಂಡು ಬೆಲ್ಲ ಕೂಡ ನೀವು ಹಾಕೋಬಹುದು. ಹಾಗೆ ಇಲ್ಲಿ ಏಲಕ್ಕಿ ಪುಡಿನ ಕುಟ್ಟಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ನೀರು ಬಿಡುತ್ತೆ. ನೋಡಿ, ಭಯ ಬೇಡ, ಮತ್ತೆ ಗಟ್ಟಿ ಮಾಡ್ಕೋಬಹುದು. ಈ ಥರ ಕೈ ಬಿಡದಂಗೆ ಮಿಕ್ಸ್ ಮಾಡ್ತಾ ಇರಿ. ಲೋ ಫ್ಲೇಮಲ್ಲೇ ಇರಲಿ, ಹೈ ಮಾಡ್ಕೊಳಕ್ಕೆ ಹೋಗಬೇಡಿ, ಸೀದೋಗುತ್ತೆ. ನೋಡಿ, ಸಕ್ಕರೆ ಹಾಕಿದ್ಮೇಲೆ ಮತ್ತೆ ತೆಳುವಾಯಿತು. ಇದೇ ಥರ ಮತ್ತೆ ಮಿಕ್ಸ್ ಮಾಡ್ತಾ ನಾವು ಹೂರ್ಣದ ಹದಕ್ಕೆ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ನಾವು ಆವಾಗಲೇ ರವೆನ ಹುರಿದು ಇಟ್ಕೊಂಡಿದ್ದೀವಲ್ವ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ರವೆ ಹಾಕೋದು ಏನಕ್ಕೆ ಅಂದರೆ ಸ್ವಲ್ಪ ಹೂರ್ಣ ಗಟ್ಟಿ ಬರಲಿ ಅಂತಷ್ಟೇ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಫಸ್ಟ್ ಟೈಮ್ ಮಾಡೋರು ಫೇಲ್ ಆಗೋದಿಲ್ಲ ಫ್ರೆಂಡ್ಸ್, ಅಷ್ಟು ಸುಲಭವಾಗಿ ಮಾಡ್ಕೋಬಹುದು. ನೋಡಿ, ಆ ಸಕ್ಕರೆ ನೀರಲ್ಲೇ ರವೆ ಕೂಡ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್. ನೋಡಿ, ಹಾಗೆ ಇದಕ್ಕೇನೆ ನಾನು ಬಾದಾಮಿ ಪುಡಿನ ಮಾಡಿಟ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ, ಈಗ ಕೈ ಬಿಡದಂಗೆ ಹೂರ್ಣದ ಹದಕ್ಕೆ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ, ಒಂದು 20 ನಿಮಿಷ ಬೇಕಾಯಿತು ಫ್ರೆಂಡ್ಸ್ ಹೂರ್ಣ ಹದ ಬರಬೇಕಂದ್ರೆ. ನೋಡಿ, ಲೋ ಫ್ಲೇಮಲ್ಲೇ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇಷ್ಟು ತಳ ಬಿಡ್ತಾ ಇದ್ದರೆ ಸಾಕು. ಇವಾಗ ಒಲೆನ ಆಫ್ ಮಾಡಿಕೊಂಡು 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಮೇಲೆ ಹಾಕ್ಕೊತೀನಿ. ಈಗ ಹೂರ್ಣ ಫುಲ್ಲು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಹೋಳಿಗೆನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಮುಚ್ಚಿ ಒಂದು 5 ನಿಮಿಷ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಹೂರ್ಣ ಆರಿದ ಮೇಲೆ ನಾನು ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ನಾನು ತಗೊಂಡಿರೋ ಕ್ಯಾರೆಟು ಒಂದು 10 ಹೋಳಿಗೆಗಳನ್ನು ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಇದಕ್ಕಿಂತ ಜಾಸ್ತಿ ಆದರೂ ತಗೋಬೋದು, ಇಲ್ಲ ಕಡಿಮೆ ಕ್ವಾಂಟಿಟಿಲಾದರೂ ತಗೋಬೋದು ಫ್ರೆಂಡ್ಸ್. ಹಾಗೆ ಹಿಟ್ಟು ಕೂಡ ಚೆನ್ನಾಗಿ 1 ಅವರ್ ನೆನೆದಿದೆ ಫ್ರೆಂಡ್ಸ್. ಟೈಮ್ ಇದ್ದರೆ ಜಾಸ್ತಿನೇ ನೆನೆಸಿ. ನೋಡಿ, ಈ ಥರ ಸಾಫ್ಟಾಗಿರಬೇಕು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ನಾನು ಒಬ್ಬಟ್ಟು ಶೀಟ್ನ ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಸವರ್ಕೊಳ್ಳೋಣ. ನೋಡಿ, ಈಗ ಒಂದು ಕನಕದ ಉಂಡೆನ ತಗೊಂಡಿದ್ದೀನಿ. ಇವಾಗ ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ನೀವು ಬರೀ ಮೈದಾ ಹಿಟ್ಟಲ್ಲೂ ಕೂಡ ನಾದ್ಕೋಬಹುದು ಹಿಟ್ಟನ್ನು. ನೋಡಿ, ಈ ಥರ ಅಗಲ ಮಾಡಿಕೊಂಡು ನಾವು ಹೂರ್ಣದ ಉಂಡೆನ ಇಟ್ಕೊಳ್ಳೋಣ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ. ನೋಡಿ, ತುಂಬ ಸುಲಭ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡಿದ್ರು ಕೂಡ ಆರಾಮಾಗಿ ಒಬ್ಬಟ್ಟನ್ನು ಮಾಡ್ಕೋಬೋದು ನೀವು. ನೋಡಿ, ಈ ಥರ ಅಗಲ ಮಾಡಿಕೊಂಡು ಇವಾಗ ಸ್ಟಫಿಂಗ್ ಇಟ್ಕೊಂಡು ಇದನ್ನು ತುಂಬ್ಕೊಳ್ಳೋಣ. ನೀವು ಯಾವ ಥರ ಹೋಳಿಗೆ ಮಾಡ್ತೀರಲ್ಲ ಅದೇ ಥರನೇ ಮಾಡ್ಕೊಳ್ಳಿ. ನೋಡಿ, ಎಕ್ಸ್ಟ್ರಾ
ಇದು ಹಿಟ್ಟನ್ನು ತೆಗಿಬೋದು, ಇಲ್ಲ ಅದರಲ್ಲೇ ಪ್ರೆಸ್ ಮಾಡ್ಕೋಬೋದು. ನೋಡಿ ಈ ಥರ ಮಾಡಿಕೊಂಡು ನೋಡಿ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೀವು ಲಟ್ಟಿಸ್ಕೋಬೋದು ಫ್ರೆಂಡ್ಸ್. ನೋಡಿ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಾನು ಇನ್ನೊಂದು ಚೀಟನ್ನು ಇದ್ರ ಮೇಲೆ ಹಾಕ್ಕೊತೀನಿ. ನೋಡಿ ಈ ಥರ ಇನ್ನೊಂದು ಚೀಟನ್ನ ಹಾಕ್ಕೊಂಡು ನನಗೆ ಎಷ್ಟು ಅಗಲ ಬೇಕೋ ಎಷ್ಟು ದೊಡ್ಡದು ಬೇಕೋ ಈ ಥರ ನಾನು ನೋಡಿ ಕೈಯಿಂದಾನೇ ಈ ಥರ ಮಾಡ್ಕೊತೀನಿ. ನೀವು ಲಟ್ಟಿಸ್ಕೋಬಹುದು ಬೇಕಂದ್ರೆ. ನೋಡಿ ಈ ಥರ ನೋಡಿ ತುಂಬ ಸರಳ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡಿದ್ರು ಫೇಲ್ ಆಗೋದಿಲ್ಲ, ಯಾರು ಬೇಕಾದರೂ ಮಾಡ್ಕೋಬೋದು. ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಈ ಥರ ತಟ್ಕೊಳ್ಳೋಣ. ನೋಡಿ ನಾನಿಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ, ಅಂದರೆ ಕೈಯಿಂದಾನೇ ತಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ನೀವು ಇದಕ್ಕಿಂತ ಚಿಕ್ಕ ಚಿಕ್ಕದಾದರೂ ಮಾಡ್ಕೋಬೋದು. ಬನ್ನಿ ಇವಾಗ ಬೇಯಿಸ್ಕೊಳ್ಳೋಣ. ತವ ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೀವು ತುಪ್ಪ ಬೇಕಾದರೂ ಹಾಕೋಬಹುದು. ಇವಾಗ ಡೈರೆಕ್ಟಾಗಿ ನಾನು ಶೀಟನ್ನು ತವ ಮೇಲೆ ಹಾಕ್ಕೊತೀನಿ. ನೋಡಿ 2 ಸೆಕೆಂಡ್ ಬಿಟ್ಟರೆ ಸಾಕು. ನೋಡಿ ವಾವ್ ಸೂಪರ್. ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ನೋಡಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ನಿಧಾನಕ್ಕೆ ತಿರುಗಿ ಹಾಕ್ಕೊಳ್ಳಿ. ನೋಡಿ ಸ್ವಲ್ಪ ಕೂಡ ತವಾಗೆ ಅಂಟೋದಿಲ್ಲ ಫ್ರೆಂಡ್ಸ್. ನೋಡಿ ವಾವ್ ಸೂಪರ್. ಯಾವ ಹೋಳಿಗೆಗಿಂತನೂ ಕಡಿಮೆ ಇಲ್ಲ ಫ್ರೆಂಡ್ಸ್ ಕ್ಯಾರೆಟ್ ಹೋಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ನೋಡಿ ಸೂಪರ್. ನೋಡಿ ಸೂಪರ್. ಎರಡೂ ಬದಿ ಇದೇ ಥರನೇ ಬೇಯಿಸ್ಕೋಬೇಕು. ನೋಡಿ ಫಸ್ಟ್ ಟೈಮ್ ಮಾಡಿದ್ರು ಕೂಡ ಇದೇ ಥರನೇ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಇವಾಗ ಎರಡೂ ಬದಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಎರಡೂ ಬದಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ವಾವ್ ಸೂಪರ್. ನೋಡಿ ಇವಾಗ ಇದು ರೆಡಿ ಆಗಿದೆ. ಇದೇ ಥರ ಎಲ್ಲ ಕ್ಯಾರೆಟ್ ಹೋಳಿಗೆನೂ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಎಲ್ಲ ಕ್ಯಾರೆಟ್ ಹೋಳಿಗೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಫಸ್ಟ್ ಟೈಮ್ ಮಾಡೋರು ಕೂಡ ಫೇಲ್ ಆಗೋದಿಲ್ಲ. ಅಷ್ಟು ಸುಲಭವಾಗಿ ಹಾಗೆ ಸರಳವಾಗಿ ಮಾಡ್ಕೋಬೋದು. ನೀವು 1 ವಾರದವರೆಗೂ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ನಾವು ನಾದವಾಗ ಹಿಟ್ಟಿಗೆ ರವೆನ ಹಾಕಿರ್ತೀವಿ ನೋಡಿ, ಕ್ರಿಸ್ಪಿಯಾಗಿ ಹಾಗೆ ಸಾಫ್ಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರ. ಎಲ್ಲ ಹೋಳಿಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ನೋಡಿ ಸೂಪರಾಗಿ ಬಂದಿದೆ. ಯಾರು ಮಾಡಿದ್ರು ಕೂಡ ಇಷ್ಟೇ ಚೆನ್ನಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಒಂದ್ಸಲ ಮಾಡಿ ನೋಡಿ, ನೀವು ಕೂಡ ಮಾಡ್ಕೊತೀರ ಪದೇ ಪದೇನೆ. ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಸಖತ್ತಾಗಿದೆ ಫ್ರೆಂಡ್ಸ್. ಈ ಕ್ಯಾರೆಟ್ ಹೋಳಿಗೆ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್.